ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ರಿ, ನಾವು ಪೂರಿಗೆ ಮಧ್ಯಾಹ್ನ ಬಂದು ಸೇರಿದ್ವಿ. ಸೊ ತುಂಬ ರಶ್ ಇತ್ತು, ಸಂಡೇ ಬೇರೆ ಆಗಿತ್ತು. ಸೊ ಹಾಗಾಗಿ ನಾವು ದೇವ್ರ ದರ್ಶನ ನೈಟ್ ಮಾಡೋಣ ಅಂಥೇಳಿ ಅಲ್ಲಿಂದ ರೂಮ್ ಮಾಡ್ಕೊಂಬಿಡೋಣ ಫಸ್ಟ್ ಅಂತೇಳಿ ಹೊರಟ್ವಿ. ಸಂಡೇ ಆಗಿದ್ದರಿಂದ ರೂಮ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಹೇಗೋ 3-3:30 ಅಷ್ಟೊತ್ತಿಗೆ ರೂಮ್ ಅರೇಂಜ್ ಆಯಿತು. ಸೊ ಫಸ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಲೋಕಲ್ ಪ್ಲೇಸಸ್ನ ಕವರ್ ಮಾಡಿಬಿಡೋಣ ಅಂಥೇಳಿ ಒಂದು ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಸೊ ಆಟೋ ಸುಮಾರು 1,500-2,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಸೊ ನಾವು ಹೋಟೆಲವ್ರ ಕಡೆಯಿಂದ ಸ್ವಲ್ಪ ಬಾರ್ಗೇನ್ ಮಾಡಿ 1,200 ರೂಪಾಯಿಗೆ ಮಾತಾಡಿ ಲೋಕಲ್ ಪ್ಲೇಸಸ್ನ ನೋಡೋಣ ಅಂಥೇಳಿ ಹೊರಟ್ವಿ. ಅಲ್ಲಿಂದ ನಾವು ಫಸ್ಟು ಅವರು ಕರ್ಕೊಂಡೋಗಿದ್ದು ಸಾಸುಮಾಕ ಟೆಂಪಲ್ ಅಂತೆ. ಸೊ ಜಗನ್ನಾಥರ ಅತ್ತೆಯ ದೇವಸ್ಥಾನ. ಎಲ್ಲೂ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲಿ 5 ರೂಪಾಯಿ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಅಂದರು. ಸೊ ಮೊಬೈಲ್ನ ಆಚೆನೇ ಇಟ್ಟುಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ವಿಶೇಷವಾಗಿತ್ತು ದೇವಸ್ಥಾನ. ಒಳಗಡೆ ಮಾತ್ರ ತುಂಬ ಚೆನ್ನಾಗಿತ್ತು. ಇದೇನೆಂದರೆ ಕ್ಯಾಮ್ರಾ ಅಲೋ ಇಲ್ಲದಿರೋದ್ರಿಂದ ಹೊರಗಡೆಯಿಂದ ಏನೂ ಗೊತ್ತಾಗಲ್ಲ. ಸೊ ಅವರ ಅತ್ತೆ ದೇವಸ್ಥಾನ ಅಂತಂದರು. ಸೊ ಅದನ್ನು ನೋಡ್ಕೊಂಡು ನಾವಾಗೆ ಮುಂದೆ ಹೋಗಿದ್ದು ಬೇಡಿ ಹನುಮಾನ್ ಟೆಂಪಲ್. ಹನುಮಂತನಿಗೆ ಸಮರ್ಪಿತವಾದ ಬೇಡಿ ಹನುಮಾನ್ ದೇವಾಲಯವು ಒಡಿಸ್ಸಾ ಪುರಿಯ ಚಕ್ರತೀರ್ಥ ರಸ್ತೆಯಲ್ಲಿದೆ. ಇದು ಪೂರಿ ಸಮುದ್ರ ತೀರದ ಬಳಿ ಇರುವ ಸಣ್ಣ ದೇವಾಲಯವಾಗಿದೆ. ಬೇಡಿ ಹನುಮಾನ್ ಎಂದರೆ ಸರಪಳಿ ಹನುಮಾನ್ ಎಂದರ್ಥ. ಇದು ಅಷ್ಟೇ, ಬೇಡಿ ಹನುಮಾನ್ ಟೆಂಪಲ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಒಂದು ಕಡೆ ಹನುಮಾನ್ ವಿಗ್ರಹ, ಮತ್ತೊಂದು ಆಪೋಸಿಟಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಹೇಗಿದೆ ಅದೇ ರೀತಿಯ ಜಗನ್ನಾಥ, ಬಲಭದ್ರ, ಸುಭದ್ರಾ ದೇವರ ವಿಗ್ರಹಗಳಿತ್ತು ಮರದ್ದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಇದು ಎಂಟ್ರೆನ್ಸ್ 10 ರೂಪಾಯಿ ಇರುತ್ತೆ. ಸೊ ಒಳಗಡೆ ಯಾವುದೇ ಫೋಟೋಗ್ರಫಿ ಇಲ್ಲ, ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡ್ವಿ. ರಶ್ ಇರಲಿಲ್ಲ, ಸಂಡೇ ಆದರೂ ಈ ಕಡೆ ಎಲ್ಲ ಅಷ್ಟು ರಶ್ಗಳಿರಲಿಲ್ಲ. ಮೇಯ್ನ್ ದೇವಸ್ಥಾನದಲ್ಲಿ ಮಾತ್ರ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾವು ಇಲ್ಲೂ ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದಿನ ನಮ್ಮ ಒಂದು ಪ್ಲೇಸ್ಗೆ ಹೊರಟ್ವಿ. ನಾವು ಮುಂದೆ ಹೋಗಿದ್ದು ಗುಡಿಂಜಾ ಟೆಂಪಲ್. ಇದು ಭಾರತದ ಒಡಿಶಾ ರಾಜ್ಯದ ಪೂರಿ ದೇವಾಲಯ ಪಟ್ಟಣದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ಇದು ವಾರ್ಷಿಕ ಪೂರಿ ರಥಯಾತ್ರೆಯ ತಾಣವಾಗಿರುವುದರಿಂದ ಇದು ಮಹತ್ವದ್ದಾಗಿದೆ. ಇದು ವರ್ಷದ ಬಹುಪಾಲು ಖಾಲಿಯಾಗಿದ್ದರೂ ವಾರ್ಷಿಕ ರಥಯಾತ್ರೆ ಉತ್ಸವದ ಸಮಯದಲ್ಲಿ 7 ಸಂಪೂರ್ಣ ದಿನಗಳವರೆಗೆ ದೇವಾಲಯವು ಜಗನ್ನಾಥ, ಅವನ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರಾ ದೇವತೆಗಳ ಚಿತ್ರಗಳಿಂದ ತುಂಬಿರುತ್ತದೆ. ಇದು ಬಂದು ಅವರು ಚಿಕ್ಕಮ್ಮನ ಮನೆ ಅಂತ ಕರೀತಾರೆ, ಅಂದರೆ ಮಾಸಿಕಾ ಘರ್ ಅಂತ. ಇಲ್ಲಿ ಅವರು ರೆಸ್ಟ್ ತೊಗೊಳಕ್ಕೆ ಬರ್ತಾರಂತೆ. ರಥಯಾತ್ರೆಯ ಸಮಯದಲ್ಲಿ 1 ವಾರಗಳ ಕಾಲ ಇರ್ತಾರಂತೆ. ವಿಶೇಷವಾದ ಸ್ಥಳ. ಸೊ ರಥಯಾತ್ರೆಯ ಸಮಯದಲ್ಲಿ ಇಲ್ಲಿ ತುಂಬ ರಶ್ ಇರುತ್ತೆ. ಆವಾಗ ದೇವ್ರನ್ನ ಪೂರಿನಲ್ಲಿ ದೇವ್ರನ್ನ ರಥಯಾತ್ರೆಗೆ ಹೊರಗಡೆ ತೊಗೊಂಬರೋದ್ರಿಂದ ಇಲ್ಲಿ ನಿಮಗೆ ದರ್ಶನಕ್ಕೆ 1 ವಾರಗಳ ಕಾಲ ಇಲ್ಲಿರ್ತಾರೆ. ರೆಸ್ಟ್ ತೊಗೊಳ್ಳೋದು ಅಂತಲೇ ಅವ್ರು ಹೇಳೋದು. ಸೊ ಹಾಗಾಗಿ ಇದು ಅವರ ಚಿಕ್ಕಮ್ಮನ ಮನೆ, ಅದನ್ನು ದೇವಸ್ಥಾನ. ಅಲ್ಲಿ ಒಬ್ಬರು ಪುರೋಹಿತರಿದ್ದರು. ಸೊ ಸ್ವಲ್ಪ ದುಡ್ಡು ಕೇಳ್ತಾಯಿದ್ರು, ಯಾರೇ ಹೋದ್ರು ಹತ್ರಕ್ಕೆ ಹೋದರೆ ದುಡ್ಡು ಇಸ್ಕೋತಾರೆ. ಸೊ ನಾವು ಮೇನ್ ದರ್ಶನ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಹೋಗಿದ್ದು ಲೋಕನಾಥ ಟೆಂಪಲ್. ಲೋಕನಾಥ ದೇವಾಲಯವು ಶಿವನಿಗೆ ಅರ್ಪಿತವಾದ ಒಡಿಶಾದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಕುತೂಹಲಕಾರಿ ಅಂಶವೆಂದರೆ ಇದರ ಒಳಗಿನ ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗವಿದ್ದು ಇದು ವರ್ಷಕ್ಕೊಮ್ಮೆ ಮಾತ್ರ ಗೋಚರಿಸುತ್ತದೆ. ಕಾರಣವೇನೆಂದರೆ ಶಿವಲಿಂಗ ಸೇರಿದಂತೆ ಇಡೀ ಗರ್ಭಗುಡಿಯು ವರ್ಷವಿಡೀ ನೈಸರ್ಗಿಕ ಕಾರಂಜಿಯಿಂದ ನೀರಿನಲ್ಲಿ ತುಂಬಿರುತ್ತದೆ. ಶಿವರಾತ್ರಿ ಹಬ್ಬದ 3 ದಿನಗಳ ಮೊದಲು ಏಕಾದಶಿಯ ರಾತ್ರಿ ಮಾತ್ರ ಗರ್ಭಗುಡಿಯಿಂದ ಎಲ್ಲ ನೀರನ್ನು ಹೊರತೆಗೆಯಲಾಗುತ್ತದೆ ಮತ್ತು ಶಿವಲಿಂಗವು ಗೋಚರಿಸುತ್ತದೆ. ಹಬ್ಬದ ಸಮಯದಲ್ಲಿ ಸಾವಿರಾರು ಭಕ್ತರು ಶಿವಲಿಂಗವನ್ನು ಪೂಜಿಸಲು ದೇವಾಲಯಕ್ಕೆ ಸೇರುತ್ತಾರೆ. ಇದು ವಿಶೇಷವಾಗಿದೆ. ಒಳಗಡೆ ಅಂತೂ ಎಲ್ಲ ಹೂವುಗಳಿಂದ, ನೀರಿನಲ್ಲೇ ಯಾವಾಗಲೂ ಇರೋದರಿಂದ ತಕ್ಕತ್ತು ವಾಸನೆ, ಅಂದರೆ ಸ್ಮೆಲ್ ಜಾಸ್ತಿ. ಆ ಒಂದು ಹೂವುಗಳೆಲ್ಲ ಕೊಳೆತೋದ್ರಿಂದ ಯಾವಾಗಲೂ ಹಾಗೆ ಇರುತ್ತಂತೆ. ಇಲ್ಲಿ ವಿಶೇಷವಾಗಿದೆ. ಏನು ಗಿಡಮೂಲಿಕೆಗಳಿರೋದ್ರಿಂದ ಒಂದು ಪವಿತ್ರವಾದ ಒಂದು ಸ್ಥಳ ಅಂತಾರೆ. ಯಾವುದೇ ಕಾಯಿಲೆ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಅಂತಾರಂತೆ. ಸೊ ನಾವು ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ದರ್ಶನ ಚೆನ್ನಾಗಾಯಿತು. ಕ್ಯಾಮ್ರಾ ಅಲೋ ಇಲ್ಲ, ಎಲ್ಲೂ ಕ್ಯಾಮ್ರಾ ಅಲೋ ಇಲ್ಲ. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿಂದ ಮುಂದೆ ಒಂದು ಸ್ಥಳಕ್ಕೆ ಹೋಗ್ತಾಯಿದ್ವಿ. ಇದು ಬಾದಾಮಿ ಮರಗಳು, ತೋಟ ಥರ. ಇಲ್ಲಿಂದ ನಾವು ಮುಂದಿನ ಒಂದು ಸ್ಥಳಕ್ಕೆ ಹೋಗಬೇಕು. ಸೊ ಇದು ಕಂಪ್ಲೀಟ್ ಬಾದಾಮಿ ಗಿಡಗಳಂತೆ.
ತುಂಬ ಒಂಥರ ವಿಶೇಷವಾಗಿತ್ತು. ಯಾಕಂದರೆ ಎಷ್ಟು ಬಾದಾಮಿ ಗಿಡಗಳಿವೆ ನೋಡಿ. ಸೊ ನಾವು ಹೊರಟ್ವಿ. ಇದು ತುಂಬ ರಶ್ ಇತ್ತು. ಇದೊಂದು ಜಾಗ ಮಾತ್ರ ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಗಿಂತ ಮುಂದೆಯೇ ಆಟೋ ನಿಲ್ಲಿಸ್ಬಿಟ್ರು. ಯಾಕಂದರೆ ಗಾಡಿ ಹೋಗೋಕ್ಕೆ ಜಾಗ ಇರಲಿಲ್ಲ. ಸೊ ನಾವು ಕೂಡ ಅಲ್ಲೇ ಗಾಡಿನ ಹೊರಟಿ, ನಮ್ಮ ಮಾವ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತಾರೆ, ಅವರು ಕಾರಲ್ಲೇ ಆಟೋನಲ್ಲೇ ಇದ್ದರು. ಸೊ ನಾವು ಅಲ್ಲಿಂದ ಹೊರಟ್ವಿ. ಇದು ಗೌರ್ ಆಶ್ರಮ ಅಂತೇಳಿ. ಇಲ್ಲೂ ಕೂಡ ಎಂಟ್ರೆನ್ಸ್ ಫೀಸ್ 10 ರೂಪಾಯಿ ಇತ್ತು. ಒಳಗಡೆ ಎಲ್ಲ ದೇವರುಗಳ ಒಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಒಂದು ಸಿಂಪಲಾಗಿ ದೇವಸ್ಥಾನ ಪಾರ್ಕ್ ಥರ ಇಲ್ಲಿ ವಿಶೇಷವಾಗಿದೆ. ತುಂಬ ಚೆನ್ನಾಗಿತ್ತು. ಮತ್ತು ದೇವಸ್ಥಾನ ನೋಡೋಕೆ ಅಂತೂ ಅದ್ಭುತವಾಗಿತ್ತು. ಬಟ್ ತುಂಬ ಒಂದೂವರೆ ಅವರ್ ನೀವು ನಿಧಾನಕ್ಕೆ ನೋಡ್ತೀನಿ ಅಂದರೆ ಸಮಯ ತೊಗೊಳುತ್ತೆ. ಇದು ಯಾರೇ ಟೂರಿಸ್ಟ್ ಬಂದರೂ ಕೂಡ ಇಲ್ಲಿ ಈ ಜಾಗಕ್ಕೆ ಕರ್ಕೊಂಡು ಬರ್ತಾರಂತೆ. ಬಟ್ ಯಾವಾಗಲೂ ರಶ್ ಇರುತ್ತೆ. ದೇವಸ್ಥಾನ ತುಂಬ ರಶ್ ಇರುತ್ತೆ ನೋಡಿ. ಇಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನದ ಹಾಗೆ ಇಲ್ಲಿ ವಿಶೇಷವಾಗಿ ದೇವ್ರನ್ನ ಇದು ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಇಷ್ಟು ನೀಟಾಗಿ ದರ್ಶನ ಮಾಡೋಕ್ಕಾಗುತ್ತೋ ಇಲ್ಲವೋ ಅಷ್ಟು ರಶಲ್ಲಿ ನೋಡಿ. ಇಲ್ಲಿ ಎಷ್ಟು ಅದ್ಭುತವಾಗಿ ದರ್ಶನ ಆಗುತ್ತೆ. ಸೊ ಇದು ವಿಶೇಷವಾಗಿತ್ತು. ಇಲ್ಲಿ ವಿಡಿಯೋಗ್ರಫಿ ಅಲೋ ಇದ್ದಿದ್ದರಿಂದ ನಾನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಭಾಳ ದೊಡ್ಡದಾಗಿದೆ ಈ ಒಂದು ಆಶ್ರಮ ಅಂತ ಹೇಳ್ಬೋದು. ವಿಶೇಷವಾಗಿ ಕಟ್ಟಿದ್ದಾರೆ. ಪಾರ್ಕ್ ಸಹ ಮಾಡಿದ್ದಾರೆ. ಎಲ್ಲ ರೀತಿಯ ನಿಮಗೆ ಯಾವುದು ಸ್ಟ್ಯಾಚ್ಯೂ ಇದೆ, ಯಾವ ದೇವರ ವಿಗ್ರಹ ಇದೆ ಇಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಂದು ರೀತಿಯ ಎಲ್ಲ ವಿಶೇಷವಾಗಿರುವಂಥದ್ದು ಎಲ್ಲನೂ ಇಲ್ಲಿ ನಿಮಗೆ ಎಕ್ಸಿಬಿಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ನಾವು ಸ್ವಲ್ಪ ಬೇಗ ರೀಚ್ ಆಗಬೇಕು ವಾಪಸ್ ಅಂಥೇಳಿ ನಾವು ಸ್ವಲ್ಪ ಬೇಗ ಎಲ್ಲ ನೋಡ್ಕೊಂಡ್ವಿ. ನಿಧಾನಕ್ಕೆ ನೋಡಿದರೆ ಇನ್ನೂ ಟೈಮ್ ಜಾಸ್ತಿ ತೊಗೊಳ್ತಿತ್ತು. ಬಟ್ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕಂಪ್ಲೀಟಾಗಿ ನೋಡಿದ್ವಿ. ಸ್ವಲ್ಪ ಫಾಸ್ಟಾಗಿ ನೋಡಿದ್ವಿ ಅಷ್ಟೇ. ಬಟ್ ನೋಡಿ, ನೀವು ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ವಿಶೇಷವಾಗಿದೆ. ಪಾರ್ಕ್ ಅಂತ ಹೇಳ್ಬೋದು ವಿಶೇಷವಾಗಿ ಹೇಳಬೇಕು ಅಂದರೆ. ಅಲ್ಲಿ ಟ್ರೈನ್ ಕೂಡ, ಮಕ್ಕಳಿಗೆ ಟ್ರೈನ್ ಕೂಡ ಇಟ್ಟಿದ್ದಾರೆ. ಅದು ಎಕ್ಸ್ಟ್ರಾ ಚಾರ್ಜ್ ಕೊಟ್ಟರೆ ಟ್ರೈನ್ ರೌಂಡ್ ಹಾಕಿಸ್ತಾರೆ ಅಂತ ವಿಶೇಷವಾಗಿತ್ತು. ನಾವು ಅಲ್ಲಿ ಟ್ರೈನ್ಗೆ ನಾವು ಹೋಗಲಿಲ್ಲ. ನಾವು ಮಾಮೂಲಿ ಎಲ್ಲ ನೋಡ್ಕೊಂಡ್ವಿ. ಕಂಪ್ಲೀಟ್ ಒಳಗಡೆ ಎಲ್ಲ ನೋಡಿ. ಇಲ್ಲಿ ನೋಡಿ, ಇಲ್ಲೂ ಒಂದು ಕಡೆ ವಿಶೇಷವಾಗಿ ಜಗನ್ನಾಥನ ವಿಗ್ರಹಗಳು ಸುಮಾರು ಕಡೆ ನಿಮಗೆ ಸಿಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಜಗನ್ನಾಥ ದೇವರ ದೇವಸ್ಥಾನದಲ್ಲಿ ಏನಿದೆ ಅದೇ ರೀತಿಯ ಒಂದು ಇದನ್ನು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಿಮಗೆ ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಇದೊಂದು ವಿಶೇಷ ಪೂರಿನಲ್ಲಿ. ಸೊ ನೋಡಿ, ಮಿನಿ ರೈಲ್ವೆ ಸ್ಟೇಷನ್ ವಿಹಾರ ಅಂತ ಇದೆ. ಸೊ ಇಲ್ಲಿ ಮಕ್ಕಳಂತಲ್ಲ ದೊಡ್ಡವರು ಹೋಗ್ತಿದ್ರು. ಟಿಕೆಟ್ ಬುಕ್ ತೊಗೊಂಡು ಹೋಗಬೇಕು ಅಷ್ಟೇ. ಸೊ ನಾವು ಆ ಕಡೆ ಹೋಗ್ದೇನೆ ಮಾಮೂಲಿ ಎಲ್ಲ ನೋಡಿಕೊಂಡು ನೋಡಿ, ಇದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ಇದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ವಿಶೇಷವಾಗಿ ದೇವಸ್ಥಾನ ಅಂತ ಏನಲ್ಲ, ಅವರು ವಿಶೇಷವಾಗಿ ಮಾಡ್ಕೊಂಡಿರೋದು ಜನಗಳಿಗೋಸ್ಕರ ಅಷ್ಟೇ. ಸೊ ಅದರಿಂದ ಟಿಕೆಟ್ ಅಂತ ಮಾಡಿದ್ದಾರೆ. 10 ರೂಪಾಯಿ. ಯಾವುದೇ ರೀತಿಯ ನಿಮಗೆ ಟೋಕನ್ ಗೀಕನ್ ಏನಿಲ್ಲ. 10 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತಾರೆ ಅಷ್ಟೇ. ಬಟ್ ವರ್ತ್ 10 ರೂಪಾಯಿ ಕೊಟ್ಟಿದ್ದಕ್ಕೇನು ನಿಮಗೆ ಇದು ಮೋಸ ಅನಿಸಲ್ಲ. ತುಂಬ ಚೆನ್ನಾಗಿದೆ. ಒಳಗಡೆ ನೋಡೋದಕ್ಕೆ ವಿಶೇಷವಾಗಿರೋದ್ರಿಂದ ಭಾಳ ಅದ್ಭುತವಾಗಿದೆ. ನೀವು ಪೂರಿಗೆ ಬಂದರೆ ಖಂಡಿತ ಈ ಜಾಗನ ಮಿಸ್ ಮಾಡಬೇಡಿ. ಫೋಟೋಗ್ರಫಿ ಮಾಡೋರಿಗೆ ಭಾಳ ಒಳ್ಳೊಳ್ಳೆಯ ರೀತಿಯ ಒಂದು ಜಾಗಗಳಿದೆ ಫೋಟೋ ತೊಗೊಳೋಕ್ಕೆ ಅಂತ. ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ಲ ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ವಿಶೇಷವಾಗಿ ಮಾಡಿದ್ದಾರೆ ಎಲ್ಲ. ನೀವು ಆರಾಮಾಗಿ ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಟೈಮ್ ಒಂದು 2 ಅವರ್ಸ್ ನೀವು ಇಲ್ಲಿ ಇಟ್ಬಿಟ್ರೆ ಇಲ್ಲಿ ಕಂಪ್ಲೀಟಾಗಿ ಒಂದು 2 ಅವರ್ಸ್ ಬೇಕು ನಿಮಗೆ ಆರಾಮಾಗಿ ನೋಡ್ತೀನಿ ಅಂತಂದರೆ. ಸೊ ನಾವು ಅಲ್ಲಿ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಓಂಕಾರೇಶ್ವರ ದೇವಸ್ಥಾನ. ಇದು ಕೂಡ ವಿಶೇಷವಾಗಿತ್ತು ದೇವಸ್ಥಾನ. ಒಂಥರ ಏನು ಹೇಳ್ಬೋದು, ಒಂಥರ ಡಿಫ್ರೆಂಟಾಗಿತ್ತು ಅನ್ಬೋದು. ಪ್ರತಿಯೊಂದು ಇತ್ತು ದೇವಸ್ಥಾನದಲ್ಲಿ ನಿಮಗೆ. ಹೊರಗಡೆ ಈಶ್ವರನ ಸ್ಟ್ಯಾಚ್ಯೂ ಇದೆ ನೋಡಿ, ಸೈಡಲ್ಲಿ ಕಾಣಿಸ್ತಿದೆ. ನಾವು ಅಲ್ಲಿ ಹೋಗೋಕ್ಕೆ ನಮಗೆ ಟೈಮ್ ಆಗಲಿಲ್ಲ. ನಾವು ಮೇನ್ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ, ಹಾಗೆ ಬಂದ್ವಿ. ಅಲ್ಲಿ ತನಕ ಹೋಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಕಡಿಮೆ ಇತ್ತು. ಸೊ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕಾಗಿದ್ದರಿಂದ ನಾವು ಬೇಗ ಮಾಡ್ಕೊಬೋದಿತ್ತು. ಇಲ್ಲಿ ವಿಶೇಷವಾಗಿ ಅಂದರೆ ಇಲ್ಲೂ ಕೂಡ ಪ್ರತಿಯೊಂದು ದೇವರನ್ನು ಇಲ್ಲಿ ನಿಮಗೆ ಪೇಂಟಿಂಗ್ ಭಾಳ ಚೆನ್ನಾಗಿ, ಕೆತ್ತನೆಗಳು ಪೇಂಟಿಂಗ್ಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ಫೋಟೋ ಸೆಷನ್ ನಡೀತಾ ಇದೆ. ಥರ ಯುನೀಕ್ ಆಗಿದೆ. ನಿಮಗೆ ನಾರ್ಮಲಾಗಿ ಎಲ್ಲ ದೇವಸ್ಥಾನಗಳ ಥರ ಇಲ್ಲ, ಏನು ಸ್ವಲ್ಪ ವಿಶೇಷವಾಗಿ
ವಿಶೇಷವಾಗಿ ಕಲರ್ಸ್ ಯೂಸ್ ಮಾಡಿದ್ದಾರೆ, ಪೇಂಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಯ ಒಂದು ವಿಶೇಷ ಅಂದರೆ 108 ಲಿಂಗಗಳಿದೆ ಇಲ್ಲಿ. ಆ 108 ಲಿಂಗಗಳಿಗೆ ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿ ಅಲ್ಲಿ ಒಳಗಡೆ ಹೋಗಿ ನೀವು 108 ಲಿಂಗಗಳು ನೋಡೋ ಥರ ಇದು ಏನೋ ವಿಶೇಷವಾಗಿತ್ತು ದೇವಸ್ಥಾನದಲ್ಲಿ. ಹಾಗಾಗಿ ನಾವು ಇದು ನೋಡ್ಕೊಂಡು ನಾವು ಹಾಗೆ ಮುಂದೆ ಹೊರದ್ವಿ. 108 ಲಿಂಗಗಳಂತೂ ಬಹಳ ಚೆನ್ನಾಗಿತ್ತು. 108 ಲಿಂಗಗಳದ್ದು ಒಳಗಡೆ ಹೋಗಿ 108 ಲಿಂಗಗಳ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಂಗೆ ಅದೇ ಸ್ವಲ್ಪ ಕ್ಯೂ ಇತ್ತು. ಅದಿಲ್ಲದೆ ಹೋಗಿದ್ರೆ ನಾವು ನಾರ್ಮಲ್ ಕ್ಯೂ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು. ಏನು ಇದೆ ಅದಕ್ಕೆ ಮಾತ್ರ ಸ್ವಲ್ಪ ಕ್ಯೂ ಇತ್ತು 108 ಲಿಂಗಗಳಿಗೆ. ಸೊ ನಾವು ಹಾಗೆ ಕ್ಯೂನಲ್ಲಿ ಹೊರಟ್ವಿ. ಇದೇ ಸ್ವಲ್ಪ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ನಾವು ಇಲ್ಲಿವರೆಗೂ ನೋಡಿರೋ ಪುರಿ ದೇವಸ್ಥಾನಗಳಲ್ಲಿ ಸ್ವಲ್ಪ ವಿಶಾಲವಾಗಿ ದೊಡ್ಡದಾಗಿ ಎಲ್ಲ ರೀತಿಯ ಒಂದು ದೇವರುಗಳನ್ನು ಒಂದೇ ಕಡೆ ನೋಡಬಹುದಾಗಿದೆ. ಇಲ್ಲಿ ನೋಡಿ, ಇಲ್ಲೂ ನೋಡಿ ಪೂರಿ ಸೇಮ್ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಿಮಗೆ ಅದು ವಿಶೇಷವಾಗಿ ಇದ್ದೇ ಇರುತ್ತೆ. ಮರದಲ್ಲಿ ಮಾಡಿರೋದು. ಸೊ ಅಲ್ಲಿ ನಿಮಗೆ ಹೇಳ್ದಂಗೆ ಮರದಲ್ಲೇ ಜಗನ್ನಾಥನ ಮಾಡಬೇಕು ಅನ್ನೋದು ವಿಶೇಷ ಪೂರಿಯಲ್ಲಿ. ಸೊ ಎಲ್ಲ ಕಡೆಯೂ ಇಟ್ಟಿದ್ದಾರೆ ಅದನ್ನು. ಸೊ ಅಲ್ಲಿ ಹಣೆಗೆ ತಿಲಕ ಇಡ್ತಾಯಿದ್ರು. ಸೊ ನಾನು ಕೂಡ ಹಾಗೆ ಹೋಗಿ ಇಡಿಸ್ಕೊಂಡೆ. ಸೊ ಈಗ ನಾವು 108 ಲಿಂಗಗಳ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ತಾಯಿದ್ದೀವಿ. ಎಂಟ್ರಿನೂ ಇದೆ, ಎಕ್ಸಿಟು ಇದೇನೆ. ಚಿಕ್ಕದಾದ ಜಾಗದಲ್ಲಿ ಮಾಡಿದ್ದಾರೆ, ಬಟ್ ತುಂಬ ವಿಶೇಷವಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ಲಿಂಗಗಳು. ನಾವು ಅದನ್ನು ಮುಟ್ಟಿ ಕೂಡ ನೋಡ್ಬೋದು, ಅಷ್ಟು ವಿಶೇಷವಾಗಿ ಮಾಡಿದ್ದಾರೆ. ಪುಟ್ಟ ಪುಟ್ಟ ಲಿಂಗಗಳು. ನಾವು ಹಾಗೆ ಎಲ್ಲ ನೋಡಿಕೊಂಡು ಮುಂದುವರೆದ್ವಿ. ಈ ದೇವಸ್ಥಾನದ ವಿಶೇಷ ಅಂದರೆ ಇದೇನೆ. ನಮ್ಮ ಮನೆಯವ್ರಿಗಂತೂ ಫುಲ್ ಭಕ್ತಿ ಜಾಸ್ತಿ ಆಗಿಬಿಟ್ಟಿತ್ತು. ಕೈ ಬಿಡ್ತಾನೇ ಇರಲಿಲ್ಲ. ದೇವ್ರು ನೋಡಿಕೊಂಡು ಕೈ ಹಿಡ್ಕೊಂಡಂಗೆ ಹೊರಡ್ತಿದ್ರು. ನನಗೂ ದೇವ್ರ ದರ್ಶನ ಆಯಿತು, ನೋಡ್ಕೊಂಡ್ವಿ, ಹಾಗೆ ಮುಂದೆ ಹೊರಟ್ವಿ. ಈಗ ನಮಗೆ ಸಿಗೋದು ಕಾಲಚಕ್ರದ ಒಂದು ಚಕ್ರ. ಇದು ವಿಶೇಷ ಅನ್ನಿಸ್ತು ನಮಗೆ. ನೋಡಿ, ಎಲ್ಲರೂ ತಿರುಗಿಸ್ತಾ ಇದ್ದಾರೆ. ತುಂಬ ವೆಯ್ಟ್ ಇತ್ತು, ಸಿಕ್ಕಾಬಟ್ಟೆ ವೆಯ್ಟ್ ಇತ್ತು. ಒಂದ್ಸಲಿ ತಿರುಗಿಸ್ಬಿಟ್ರೆ ನಿಮಗೆ ಆಗುತ್ತೆ, ನಾವೇ ತಿರುಗಿಸ್ಬೇಕು ಅಂದರೆ ತುಂಬ ವೆಯ್ಟ್ ಇತ್ತು. ಸೊ ನಾವು ಹಾಗೆ ಅದು ವಿಶೇಷ ಅಂತ ಹೇಳಿ ಎಲ್ಲ ಬಂದವರು ತಿರುಗಿಸ್ತಾರೆ, ಏನೋ ಒಂದು ವಿಶೇಷತೆ ಅಂದರು. ಸೊ ನಾವು ಹಾಗೇ ಚಕ್ರನ ತಿರುಗಿಸ್ಬಿಟ್ಟು ಹೊರಟ್ವಿ. ಇಲ್ಲೂ ಕೂಡ ಒಂದಷ್ಟು ಫೋಟೋಸ್ ತೊಗೊಂಡು ನಾವು ಒಂಥರ ವಿಶೇಷವಾಗಿತ್ತು. ಸೊ ಈಗ ನಾವು ಹೊರಟಿದ್ದು ಇದೊಂಥರ ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು. ಅನಂತ ಪದ್ಮನಾಭ ವಿಷ್ಣುವಿನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ನಾವು ಎಲ್ಲೋರ ಕೇಸಲ್ಲಿ ನೋಡಿದ್ವಿ, ಫುಲ್ಲು ಗ್ರಾನೈಟ್ ಇದು ಕಲ್ಲಿನಲ್ಲಿ ಮಾಡಿದ್ದು. ಅದೇ ರೀತಿಯಲ್ಲಿ ಫುಲ್ ಪೇಂಟಿಂಗಲ್ಲಿ ಮಾಡಿದ್ದಾರೆ. ಬಹಳ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ. ಕಲರ್ಫುಲ್ ಅನಂತ ಪದ್ಮನಾಭ ಅಂತಲೇ ಹೇಳ್ಬೋದು. ಖಂಡಿತ ನೀವು ಪೂರಿಗೆ ಬಂದರೆ ಓಂಕಾರೇಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಖಂಡಿತ ಬಂದು ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ವಿಶೇಷವಾಗಿ ಮಾಡಿದ್ದಾರೆ ಮಾತ್ರ. ಸೊ ನಾನು ಹಾಗೆ ವಿಡಿಯೋ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಮಧ್ಯದಲ್ಲೇ ಕೊಟ್ಟು, ಅದು ಕಂಬ ಇರೋದ್ರಿಂದ ಅಡ್ಡ ಬರಬಾರ್ದು ಅಂಥೇಳಿ ಹಾಗೆ ಕ್ಯಾಮ್ರಾ ಕೊಟ್ಟು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಇದು. ಇಲ್ಲಿನ ಒಂದು ತುಂಬ ಅಟ್ರಾಕ್ಟಿವ್ ಒಂದು ಪಾಯಿಂಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಇದು. ಸೊ ಇದು ಮೇಯ್ನ್ ಟೆಂಪಲ್, ಓಂಕಾರೇಶ್ವರ ದೇವಸ್ಥಾನದ ಮುಖ್ಯವಾದ ಟೆಂಪಲ್ ಅಂದರೆ ಇದೇ ಮೇಯ್ನ್ ದೇವರು. ಸೊ ನಾವು ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲ ದೇವಸ್ಥಾನಗಳು ಮುಗೀತು. ಈಗ ವಾಪಸ್ ನಾವು ರೂಮ್ ಕಡೆ ಹೊರಟ್ವಿ. ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಆಲ್ರೆಡಿ 6 ಗಂಟೆ ಆಗೋಗಿತ್ತು. ನಾನು ಧ್ವಜದ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಚೇಂಜ್ ಮಾಡೋದು ಟೈಮ್ ಆಗೋಗಿತ್ತು, ಆಗಲಿಲ್ಲ. ಸೊ ವಾಪಸ್ಸು ರೂಮ್ಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ 6 ಗಂಟೆ 6:30 ಅಷ್ಟೊತ್ತಿಗೆ ನಾವು ದೇವಸ್ಥಾನ ಕಡೆ ಹೋಗೋಣ ಅಂಥೇಳಿ ಹೊರಟ್ವಿ.
ನೀವೇ ನೋಡ್ಬೋದು. ಆಲ್ರೆಡಿ ನೈಟ್ ಆಯಿತು. ಸೊ ಒಂದು ಕಡೆ ಒಂದು ಸಲ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ, ಹೇಗಿದೆ ರಶ್ ಎಲ್ಲ ಹೇಗಿದೆ ನೋಡೋಣ ಅಂಥೇಳಿ ನಾವು ಹೊರಟ್ವಿ. ಆದರೂ ಜನ ಅಷ್ಟೇ ಇದ್ದರು. ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ದೇವಸ್ಥಾನ. ಎಷ್ಟು ರಶ್ ಅಂದರೆ ತುಂಬ ರಶ್ ಇತ್ತು. ನಾವು ಬೆಳಗ್ಗೆ ನಾವು ಮಧ್ಯಾಹ್ನ ಒಂದು ಆಟೋ ಮಾಡ್ಕೊಂಡು ಹೋಗಿದ್ವಿ. ನಾನು ವಿಮಲ ಶಕ್ತಿ ಪೀಠ ಅಂತ ಕೂಡ ಅಲ್ಲಿ ವಿಚಾರಿಸಿದೆ, ಅದು ಎಲ್ಲಿ ಬರುತ್ತೆ ಅಂತ. ಬಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಅದಕ್ಕೂ ರೂಟ್ ತೋರಿಸುತ್ತೆ. ಬಟ್ ಏನು ಪಾಯಿಂಟ್ ಅಂದರೆ ದೇವಸ್ಥಾನದ ಒಳಗಡೆ, ಅಂದರೆ ನಮ್ಮ ಏನು ಜಗನ್ನಾಥ ಪುರಿ ದೇವಸ್ಥಾನ ಏನಿದೆ ಅದರ ಒಳಗಡೆನೇ ಈ ದೇವಸ್ಥಾನ ಕೂಡ ಬರುತ್ತಂತೆ. ವಿಮಲ ಶಕ್ತಿ ಪೀಠ ಅಂಥೇಳಿ. ವಿಮಲ ದೇವಸ್ಥಾನ ಅಥವಾ ವಿಮಲಾ ದೇವಿಯು ಹಿಂದೂ ದೇವಾಲಯವಾಗಿದ್ದು ಜಗನ್ನಾಥ ದೇವಾಲಯದ ಆವರಣದಲ್ಲೇ ಇದೆ. ಇದನ್ನು ಸಾಮಾನ್ಯವಾಗಿ ಶಕ್ತಿಪೀಠವೆಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯವು ಜಗನ್ನಾಥ ದೇವಾಲಯ ಸಂಕೀರ್ಣದ ಒಳ ಆವರಣದ ನೈಋತ್ಯ ಮೂಲೆಯಲ್ಲಿ ಮತ್ತು ಪವಿತ್ರ ಕೊಳ ರೋಹಿಣಿ ಕುಂಡದ ಪಕ್ಕದಲ್ಲಿ ಜಗನ್ನಾಥ ಗೋಪುರದ ಪಶ್ಚಿಮ ಮೂಲೆಯಲ್ಲಿದೆ. ನೋಡಿ, ಇದೆ ಮೇನು ವಿಮಲಾದೇವಿ ಟೆಂಪಲ್ದು. ಸೊ ಇದು ಜಗನ್ನಾಥ ದೇವರು ನೋಡ್ತಾ ಇದ್ದೀರಾ. ದೇವಾಲಯ ಸಂಕೀರ್ಣದಲ್ಲಿ ಒಂದು ಸಣ್ಣ ದೇವಾಲಯವಾಗಿದ್ದರೂ ವಿಮಲಾ ದೇವಾಲಯವು ದೇವತೆ ಆಧಾರಿತ ಶಕ್ತಿ ಮತ್ತು ತಾಂತ್ರಿಕ ಆರಾಧ್ಯರಿಗೆ ಮುಖ್ಯವಾಗಿದೆ. ವಿಮಲಳನ್ನು ಜಗನ್ನಾಥ ತಾಂತ್ರಿಕ ಪತ್ನಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಲಕ್ಷ್ಮಿಯ ತಾಂತ್ರಿಕ ರೂಪ ಮತ್ತು ದೇವಾಲಯ ಸಂಕೀರ್ಣದ ರಕ್ಷಕಿ ಎಂದು ಪರಿಗಣಿಸಲಾಗುತ್ತದೆ ಈ ದೇವರು. ಸೊ ನಾವು ಅದನ್ನು ವಿಚಾರಿಸಿ ಎಲ್ಲೋ ಇದೆ ದೇವಸ್ಥಾನ ಅಂತಂದರೆ ಅವರು ಇಲ್ಲ ದೇವಸ್ಥಾನದ ಒಳಗಡೆನೇ ಇದೆ ನೋಡಿ ಅಂತೇಳಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ ವಿಮಲಾದೇವಿ ದೇವಸ್ಥಾನ ಒಳಗಡೆ. ಅಭಿಷೇಕ ಮಾಡ್ತಿದ್ರು, ಅವತ್ತು ಏಕಾದಶಿ ಇದ್ದಿದ್ದರಿಂದ ಅಭಿಷೇಕ ಮಾಡ್ತಿದ್ರು. ನನಗೆ ದೇವರೇ ಕಾಣಿಸ್ತಿರ್ಲಿಲ್ಲ. ನಾನೇನು ಮಾಡಿದೆ, ಹಣೆ ಮೇಲೆ ಹಿಂಗೆ ಕೈ ಇಟ್ಟು ನೋಡಿ ಅಂತಂದ್ರು. ಹಣೆ ಮೇಲೆ ಹಿಂಗೆ ಇಟ್ಕೊಂಡು ನೋಡಿದಾಗಲೇ ನಮಗೆ ದೇವ್ರು ಕಾಣಿಸಿದ್ದು. ನಿಜವಾಗ್ಲೂ ಅಭಿಷೇಕ ಮಾಡ್ತಿದ್ರಿಂದ ಅವರು ಕಂಪ್ಲೀಟ್ ಏನು ಅಲಂಕಾರ, ಲೈಟ್ ಇಲ್ಲ ಏನಿಲ್ಲ, ಅದು ದೇವರು ಹಣೆ ಮೇಲೆ ಕೈ ಇಟ್ಕೊಂಡ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತು. ನನಗಂತೂ ಒಂಥರ ಹೇಳೋಕ್ಕಾಗಲ್ಲ, ಅಷ್ಟು ವಿಶೇಷ ಅನ್ನಿಸ್ತು ನನಗೆ. ನಾವು ಹೋದಾಗ ನಾವು ನೋಡಿಕೊಂಡು 9-9:30 ಕ್ಯೂನಲ್ಲಿ ನಿಂತ್ಕೊಂಡ್ವಿ ದೇವಸ್ಥಾನ ದರ್ಶನಕ್ಕೆ. ಸುಮಾರು 11:30 ಅಷ್ಟರಲ್ಲಿ ನಮಗೆ ದೇವ್ರ ದರ್ಶನ ಆಯಿತು. ಏನು ಜನ ತುಂಬ, ಹೊರಗಡೆಯಿಂದ ನೀವು ಒಳಗಡೆ ಹೋಗೋ ತನಕ ಅಷ್ಟೇ ರಶ್ ಅನ್ಸೋದು ನಿಮಗೆ. ಒಂದು ಸರಿ ಒಳಗಡೆ ಹೋಗ್ಬಿಟ್ರೆ ಡೈರೆಕ್ಟ್ ದೇವ್ರ ದರ್ಶನ ಕ್ಯೂಗೆ ಅಲೋ ಮಾಡ್ತಾರೆ. ಬಟ್ ಏನಂದರೆ ಒಟ್ಟೊಟ್ಟಿಗೆ 4-5 ಲೈನ್ ಒಟ್ಟೊಟ್ಟಿಗೆ ಬಿಡ್ತಾರೆ. ಸೊ ನೀವು ಒಳಗಡೆ ಹೋಗೋದಕ್ಕೆ ತಳ್ಳಾಡ್ತಾರೆ. ನಿಮಗೆ ದೇವರು ಅಷ್ಟು ದೂರ ಬೇರೆ ಇರೋದ್ರಿಂದ ನೀವು ಎಷ್ಟು ದೃಷ್ಟಿ ಇಟ್ಟು ನೋಡಿದ್ರು 3 ದೇವರು ಒಟ್ಟಿಗೆ ನಿಮಗೆ ಸರಿಯಾಗಿ ಕಾಣಿಸೋದೇ ಇಲ್ಲ. ನಾನು 3 ಸಲ ವಾಪಸ್ ಹೋದೆ. ಹೆಬ್ಬೆರಳುಗಳನ್ನ ಉರಿ ನೀವು ನೆಟ್ಟಿಗೆ ಮಾಡಿ ನಿಂತ್ಕೊಂಡು ಎತ್ತಿ ಜನಗಳನ್ನ ತಳ್ಳಿ ನಾನು ಮಧ್ಯದಲ್ಲಿ ಹೋಗಿ ಎಷ್ಟು ಟ್ರೈ ಮಾಡಿದೆ. ಅಷ್ಟೇ ಮಾಡಿದ್ರು 3 ದೇವ್ರನ್ನ ನಮ್ಗೆ ಒಟ್ಟಿಗೆ ನೋಡೋಕ್ಕಾಗಲ್ಲ. ಈ ಕಡೆಯಿಂದ ಒಂದ್ಸಲ ನೋಡ್ಕೊಂಡು ನೋಡಿ ಹೋಗಬೇಕು. ಬಟ್ ತುಂಬಾ ಅಷ್ಟು ಕಷ್ಟಪಟ್ಟು ಹೋಗಿರ್ತೀವಿ. ನಿಮಗೆ ಕಂಪ್ಲೀಟ್ ನೀಟಾಗಿ ನಿಧಾನಕ್ಕೆ ಒಂಥರ ಶಾಂತವಾಗಿ ದರ್ಶನ ಮಾಡೋಕ್ಕೆ ಬಿಡಲ್ಲ. ನಾವು 11:30-12 ಗಂಟೆ ದರ್ಶನ ಮಾಡಿದ್ವಿ. ವಿಮಲಾ ದೇವ್ರನ್ನ ನೋಡ್ಕೊಂಡ್ವಿ. ಅಲ್ಲಿ ಏಕಾದಶಿ ಪ್ರಯುಕ್ತ ದೀಪ ಹಚ್ತಾಯಿದ್ರು ಮೇಲ್ಗಡೆ. ನಾವು ಬಾವುಟ ಚೇಂಜ್ ಮಾಡೋದನ್ನ ನೋಡೋಕ್ಕಾಗಿಲ್ಲ ಅಂತ ತುಂಬ ಬೇಜಾರಾಗಿದ್ವಿ. ಬಟ್ ಅಲ್ಲಿ ದೀಪ ಹಚ್ತಿದ್ರು ಏಕಾದಶಿ ಪ್ರಯುಕ್ತ. 3-4 ಜನ ಪುರೋಹಿತರು ಹತ್ತಿದ್ರು ಗೋಪುರಕ್ಕೆ. ಬಟ್ ಕ್ಯಾಮ್ರಾ ಇಲ್ಲದೆ ಇರೋ ಕಾರಣ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬ ವಿಶೇಷವಾಗಿತ್ತು. ಇದು ನೋಡ್ತಾ ಇದ್ದೀರಾ ಸಿಂಹದ್ವಾರ. ರಾತ್ರಿ 10 ಗಂಟೆ 11 ಗಂಟೆ ನೀವು ಎಷ್ಟು ಟೈಮ್ಗೆ ಹೋಗಿ ಸಿಂಹದ್ವಾರ ಯಾವಾಗಲೂ ಹೀಗೆ ಇರುತ್ತೆ, ಜನ ಕ್ಯೂ ಬರುತ್ತೆ. ಯಾಕಂದರೆ ಇದೇ ಮೇನ್. ನಾವು ಹೋಗಿದ್ದು ಸಿಂಹದ್ವಾರದಲ್ಲಿ ನಾವು ಹೋಗಲಿಲ್ಲ, ಹುಲಿ ದ್ವಾರದಲ್ಲಿ ನಾವು ದರ್ಶನ ಮಾಡಿದ್ವಿ. ಯಾಕಂದರೆ ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಇದ್ದಿದ್ದರಿಂದ ಹುಲಿ ದ್ವಾರದಲ್ಲಿ ದರ್ಶನ ಮಾಡಿದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ತುಂಬಾ ಖುಷಿಯಾಯಿತು. ಇಲ್ಲಿಂದ ಮುಗಿಸ್ಕೊಂಡು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ ನಮ್ಮ ಮುಂದಿನ ಪ್ರಯಾಣನ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕೋಸ್ಕರ ರೆಸ್ಟ್ ಮಾಡೋಕ್ಕೆ ಹೋದ್ವಿ. ಸೊ ಇಲ್ಲೇ ಹೋಗ್ತಾ ಎಲ್ಲ ಸ್ವಲ್ಪ ಅಂಗಡಿಗಳು 12 ಗಂಟೆ ಆದರೂ ನೋಡಿ ಹಿಂಗೆ ಅಂಗಡಿಗಳೆಲ್ಲ ಓಪನ್ ಆಗೇ ಇತ್ತು. ಎಷ್ಟೊತ್ತಾದರೂ ಓಪನ್ ಆಗಿರುತ್ತೆ. ನೀವು ಯಾವಾಗ ಹೋದ್ರೂ ನಿಮಗೆ ಶಾಪಿಂಗ್ ಏನು ಮೋಸ ಇಲ್ಲ. ನಾವು ಸುಮಾರು ಎಲ್ಲ ಏನಾಗುತ್ತೆ ಬೇಕು ತೊಗೊಂಡ್ವಿ. ರೂಮ್ಗೆ ಹೋಗೋದಕ್ಕೆ 12:30 1 ಗಂಟೆ ಆಗಿತ್ತು ನಮಗೆ. ಸೊ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಇಲ್ಲಿ ನಮ್ಮದು ಪೂರಿಯ ಕಂಪ್ಲೀಟಾಗಿ ನೋಡಿದ್ವಿ. ಬಟ್ ಇನ್ನೂ ಕೆಲವು ಪ್ಲೇಸಸ್ ಬ್ಯಾಲೆನ್ಸ್ ಇತ್ತು. ಸೊ ನಾವು ನೆಕ್ಸ್ಟ್ ದಿನ ಹೊರಡೋವಾಗ ಆ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೊರಟ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮುಂದಿನ ಏನಾಯಿತು ಅನ್ನೋದನ್ನು ತಿಳಿಸ್ತೀನಿ.
ಸೊ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ವೀಡಿಯೋಸ್ನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಬಾಯ್.